ಹಾಯ್ ಫ್ರೆಂಡ್ಸ್, ಹೋಪ್ ನಂದು ಎಕ್ಸೆಲ್ ಪಾರ್ಟ್ 2 ಇಷ್ಟ ಆಯಿತು ಅನಿಸುತ್ತೆ. ಅದೇ ಇದರಲ್ಲಿ ನಾನು ಪಾರ್ಟ್ 3 ಬಿಡ್ತಾ ಇದ್ದೀನಿ. ಇದರಲ್ಲಿ ನಾನು ನಿಮಗೆ ಸಿಂಪಲ್ ಫಾರ್ಮುಲಾಸ್ಗಳು ಹೇಳ್ಕೊಡ್ತೀನಿ. ಯಾವ ರೀತಿಯಾಗಿ ಸಿಂಪಲ್ ಫಾರ್ಮುಲಾಸ್ನ ನಾವು ಯಾವ ರೀತಿ ಎಕ್ಸೆಲಲ್ಲಿ ಮಾಡೋದು. ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾಗಿದ್ದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಯಾಕೆ ನಾನು ಈ ಎಕ್ಸೆಲ್ ಮೇಲೆ ಇಷ್ಟೊಂದು ಇದು ಕೊಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಯಾವುದೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಾಗಲಿ ಅಥವಾ ಯಾವುದೇ ನಾವು ಇಂಟರ್ವ್ಯೂಗಾಗಲಿ ಹೋದರೆ ಎಕ್ಸೆಲ್ ತುಂಬ ಮೇಜರ್ ಥಿಂಗ್ ಆಗ್ಬಿಟ್ಟಿದೆ. ಗೊತ್ತಿರಲೇಬೇಕು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ಸಿಂಪಲ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು. ಬಟ್ ಆದರೂ ನಾನು ಸಿಂಪಲ್ ಟೆಕ್ನಿಕ್ಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಲ್ಲ ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಲಿಸ್ಟ್ ಆಫ್ ಒಂದು ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಟು ಆ್ಯಡ್ ದಿ ಟೋಟಲ್, ಟು ಆ್ಯಡ್ ಇಂಡಿವಿಜುವಲ್ ಐಟಮ್ಸ್, ಇದನ್ನೆಲ್ಲ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಇದನ್ನ ಅಂತ. ಓಕೆ, ಫಸ್ಟ್ ನೋಡಿ, ಇಲ್ಲಿ ಒಂದು ಡೇಟಾ ಇದೆ. ಈ ಡೇಟಾ, ಓಕೆ. ಸೊ ಈ ಡೇಟಾ ಏನಾನ ಇರ್ಬೋದು, ನಿಮ್ಮ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಯಾವ್ದಾನ ಒಂದು ಡೇಟಾ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಈಗ ನಾನು ಇದ್ರದ್ದು ಇಲ್ಲಿ ಟೋಟಲ್ ಲಾಸ್ಟಲ್ಲಿ ಬರಿಬೇಕಾಗತ್ತೆ. ಇದಕ್ಕೆ ಏನು ಮಾಡ್ತೀರಾ, SUM ಅಂತ ಹೊಡೆದು ಇಲ್ಲಿಂದ ಈ ಸಮ್ ಅಂತ ಹೇಳಿ ಇಲ್ಲಿಂದ ಇಲ್ಲಿಗೆ ಡ್ರ್ಯಾಗ್ ಮಾಡ್ತೀರಾ. ಅಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಎಂಟರ್ ಸಮ್ ಗೊತ್ತಾಗುತ್ತೆ. ಬರೇ ಇದು ಮಾಡ್ದಲೇ SUM ಹೊಡಿದಲೇ ಒಂದೇ ಸತಿ ಏನು ಮಾಡೋದು ಅಂದರೆ ಆಲ್ಟ್ ಹೊಡಿರಿ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಆಲ್ಟ್ ಹೊಡಿರಿ, ಎಂಟರ್ ಹೊಡಿರಿ, ನಿಮಗೆ ಅದು ಟೋಟಲ್ ಬಂದ್ಬಿಡುತ್ತೆ. ಓಕೆ, ಆಲ್ಟ್ ಶಾರ್ಟ್ಕಟ್ ಕೀ ಇದಕ್ಕೆ. ಓಕೆ, ಆಲ್ಟ್ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ನಾವು ಟೋಟಲ್ನ ತೊಗೊಂಬರ್ಬೋದು. ಓಕೆ, ನೆಕ್ಸ್ಟ್ ಅದನ್ನೇ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. SUM ಏನು ಹೇಳ್ತಾ ಇರೋದು, ಟು ಆ್ಯಡ್ ಅಪ್ ಟೋಟಲ್ ಎಲ್ಲದನ್ನು ಸೆಲೆಕ್ಟ್ ಮಾಡಿ, ಇದೆಲ್ಲದನ್ನು ಸೆಲೆಕ್ಟ್ ಮಾಡಿ, ಕ್ಲೋಸ್ ಮಾಡಿ ಬ್ರ್ಯಾಕೆಟ್, ಎಂಟರ್ ಹೊಡಿರಿ, ನಿಮಗೆ ಟೋಟಲ್ ಸಿಗುತ್ತೆ. ಈಗ ಇಂಡಿವಿಜುವಲ್ ಆಗಿ ಒಂದೊಂದೇ ಆ್ಯಡ್ ಮಾಡಬೇಕು ಅಂದರೆ, ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಷ್ಟು ಎಲ್ಲೋ ಬ್ಲ್ಯಾಂಕ್ಗಳಿದೆ, ಇಲ್ಲಿ ಕೆಲವು ಬ್ಲ್ಯಾಂಕ್ಗಳಿದೆ. ನನಗೆ ಬ್ಲ್ಯಾಂಕ್ ಇರೋದು ಬೇಡ, ಬರೀ ಇದನ್ನ ಇರ್ಬೇಕಂದ್ರೆ ಏನಿಲ್ಲ, ಹೊಡಿರಿ, ದಿಸ್ ಪ್ಲಸ್ 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 ದಿಸ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಬರುತ್ತೆ. ಇಲ್ಲ ನಾನು ಇಲ್ಲಿ ಈ ಇದ್ರಲ್ಲಿ ಮಾಡ್ತೀನಿ ಅಂದ್ರೂ ಇಲ್ಲೂ ಮಾಡ್ಬೋದು ನೀವು. ಆಲ್ಟ್ ವರ್ಕ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಗ್ಯಾಪ್ಗಳು ಇರೋದ್ರಿಂದ, ಈ ಅನ್ಈವನ್ ಗ್ಯಾಪ್ಸ್ ಇರೋದ್ರಿಂದ ಅದು ಆಗಲ್ಲ. ಕ್ಲೀನ್ ರೆಗ್ಯುಲರ್ ಇಂಟರ್ವಲ್ ಗ್ಯಾಪ್ಸ್ ಇದ್ರೆ ಅದು ಈಸಿಯಾಗಿ ನಾವು ಇದನ್ನ ಮಾಡ್ಬೋದು. ಸೊ ಇಂಡಿವಿಜುವಲ್ ಆಗಿ ಮಾಡ್ಬೇಕಾದ್ರೆ 369. ಓಕೆ, ಇದು ಇಂಡಿವಿಜುವಲ್ ಆಗಿ ಮಾಡೋದು. ಈಗ ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಮಾಮೂಲಿ ಇದರೊಳಗೆ ನಿಮಗೆ ಈಗ ಸಮ್ಮಲ್ಲಿ ಎಲ್ಲ ಆ್ಯಡ್ ಮಾಡ್ತಿಲ್ಲ, ಸಬ್ಟ್ರಾಕ್ಟಲ್ಲಿ ಎಲ್ಲ ಆ ಥರ ಮಾಡೋಕ್ಕಾಗಲ್ಲ. ಸಬ್ಟ್ರಾಕ್ಟ್ ಇಂಡಿವಿಜುವಲ್ ಐಟಮ್ಗಳೇ ಸಬ್ಟ್ರಾಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು ಮೈನಸ್ ದಿಸ್ ಒನ್ 53. ಅದೇ ಥರ ಮಲ್ಟಿಪ್ಲೈ ದಿಸ್ ಇಂಟು ದಿಸ್. ಸಿಂಪಲ್ ಫಂಕ್ಷನ್ಸ್ಗಳು ಯೂಸ್ ಮಾಡೋದು. ಯಾವತ್ತು ಇದು ಆ ಸೆಲ್ನ ಸೆಲೆಕ್ಟ್ ಮಾಡಿ ಇಂಟು ಒತ್ತಿ ಈ ಸಿಂಬಲ್ ಬರಬೇಕು, ಈ ಸಿಂಬಲ್ಲು. ಓಕೆ, ಇಂಟು ಒತ್ತಿ ಪುನಃ ಇದನ್ನು ಸೆಲೆಕ್ಟ್ ಮಾಡಿ ದಿಸ್ ಅಂತ ಮಾಡಿ ಎಂಟರ್ ಹೊಡಿರಿ, ಅದು ಮಲ್ಟಿಪ್ಲೈ ಆಗುತ್ತೆ. ಅದೇ ಥರ ಡಿವೈಡ್ ಮಾಡಬೇಕು ಅಂದರೆ ದಿಸ್ ಡಿವೈಡೆಡ್ ಬೈ ದಿಸ್ 3.944 ಬರುತ್ತೆ. ಓಕೆ, ಇದು ಈಗ ಎಕ್ಸ್ಪೋನೆಂಟ್ ಅಂತ ಬರುತ್ತೆ. ಎಕ್ಸ್ಪೋನೆಂಟ್ ಅಂದರೆ ಹೆಂಗೆ ಅಂದರೆ, ಇವಾಗ ನೀವು 3 ಸ್ಕ್ವಯರ್ 4 ಸ್ಕ್ವಯರ್ 5 ಸ್ಕ್ವಯರ್ 6 ಸ್ಕ್ವಯರ್ ಆ ಥರ ಮಾಡಬೇಕು ಅಂದರೆ, ಸ್ಕ್ವಯರ್ ಏನನ್ನ ಮಾಡಬೇಕು ಅಂದರೆ ಆಗ ನೀವೇನು ಮಾಡಬೇಕು, ಇಲ್ಲಿ ಈಗ ನಾನು 3 ಸ್ಕ್ವಯರ್ ಮಾಡಬೇಕು ಅಂದರೆ ನೋಡಿ, ನಿಮ್ಮ ಕೀಬೋರ್ಡಲ್ಲಿ ಒಂದು ಅಪ್ ಥರ ಆರೋ ಬರುತ್ತೆ ನೋಡಿ, ಇಲ್ಲಿ ಬಂದಿದೆ ನೋಡಿ. ಅದು ನಂಬರ್ 1 2 3 4 5 6 ನಿಮ್ಮ ಕೀಬೋರ್ಡಲ್ಲಿ ಇದ್ರೆ 1 2 3 4 5 6 ಅಲ್ಲಿ 6th ಕೀ ಅದಿರುತ್ತೆ, ಹಿಂಗೆ ಮೇಲ್ಗಡೆ ಆರೋ ಇರೋದು. ಏನು ಬೇಕು, ಕ್ಯೂಬ್ ಬೇಕಾ, ಸ್ಕ್ವಯರ್ ಬೇಕಾ, ಏನು ಬೇಕೋ ಅದು ಮಾಡ್ಬೋದು. ಫಸ್ಟ್ ಸ್ಕ್ವಯರ್ ಮಾಡೋಣ ನೋಡಿ, 9 ಬರುತ್ತೆ. ಅದೇ ಥರ ಇನ್ನೊಂದ್ಸತಿ ಮಾಡೋಣ 3. ನೆಕ್ಸ್ಟ್ ಕ್ಯೂಬ್ ಮಾಡೋಣ, ಇದಕ್ಕೆ 27 ಆಗುತ್ತೆ. ಅದೇ ಥರ 3 ಯಾವತ್ತು ಮರಿಬೇಡಿ, 3 ಆಮೇಲೆ 4 ಮಾಡಿ 81. ಈ ಥರ ನೀವು ಯಾವ ನಂಬರ್ ಬೇಕಾನ, ಎಷ್ಟು ನಂಬರ್ ಬೇಕಾನ ನೀವು ಸ್ಕ್ವಯರ್ ಮಾಡ್ತಾ ಹೋಗ್ಬೋದು. ತುಂಬ ಜನಕ್ಕೆ ಹೆಂಗ್ ಸ್ಕ್ವಯರ್ ಮಾಡೋದು ಅಂತ ಗೊತ್ತಿರಲ್ಲ, ಅದನ್ನ ಎಕ್ಸ್ಪೋನೆಂಟ್ ಅಂತಾರೆ. ಸೊ ಈಗ ನಾನು 71 ಸ್ಕ್ವಯರ್ 18 ಸಲ ಮಾಡಬೇಕು.
ನೋಡಿ ಬರುತ್ತದು. ಅದೇನಕ್ಕೆ ತೋರಿಸ್ತಾ ಇಲ್ಲ ಅಂದರೆ ನಿಮಗೆ ಲಾರ್ಜ್ ನಂಬರ್ ಇದರಿಂದ ಅದು ನಿಮಗೆ ತೋರಿಸ್ತಾ ಇಲ್ಲ, ಇಲ್ಲಾಂದರೆ ತೋರಿಸುತ್ತದು. ಫಾರ್ ಎಕ್ಸಾಂಪಲ್ ಈಸ್ ಈಕ್ವಲ್ ಟು 45 ಕ್ಯೂಬ್ 91125 ಅಂತ ಬರುತ್ತೆ. ಓಕೆ, ಈಗ ಇದು ಇಲ್ಲಿ ಇನ್ನೊಂದು ಆವ್ರೇಜ್ ಅಂತ ಒಂದು ಕೊಟ್ಟಿದ್ದಾರೆ. ಇದು ತುಂಬಾ ಉಪಯೋಗವಾದಂಥದ್ದು. ಇದು ಏನೋ ಟೂಲು. ಯಾಕೆ ಅಂದರೆ ನಿಮಗೆ ಮೀನು ಆವ್ರೇಜು ಎಲ್ಲ ಒಂದೇ ಇದರಲ್ಲಿ. ಸೊ ಆವ್ರೇಜ್ ಏನು ಅಂದರೆ, ಈಗ ಫಾರ್ ಈ ಸೆಟ್ಟಿಗೆ ನಾನು ಒಂದು ಆವ್ರೇಜ್ ಡೇಟಾ ತೆಗಿಬೇಕು ಅಂದರೆ ಇಸ್ ಈಕ್ವಲ್ ಟು AVE ಆವ್ರೇಜ್ ಅಂತ ಬರುತ್ತೆ. ಅದನ್ನ ಹಿಂಗೆ ಬಂದಾಗ ನಿಮಗೆ ಅದೇ ತೋರಿಸುತ್ತೆ. ಜಸ್ಟ್ ಟ್ಯಾಬ್ ಹೊಡೀರಿ. ಈಗ ನೋಡಿ, ಈ ಫಸ್ಟ್ ಒಂದಿದೆ, ಸೆಕೆಂಡ್ ಒಂದು ಬಂದು ಟ್ಯಾಬ್ ಹೊಡೀರಿ, ಅದು ಸೆಲೆಕ್ಟ್ ಆಗುತ್ತೆ. ನಂಬರ್ ಕೇಳ್ತಾ ಐತೆ, ನಂಬರ್ ಕೊಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ ಕೊಡಿ, ನಿಮಗೆ ಆವ್ರೇಜ್ ಸಿಕ್ಬಿಡುತ್ತೆ, ಎಷ್ಟು ಆವ್ರೇಜ್ ಇದೆ. ಅದೇ ಥರ ಮೀಡಿಯನ್ ಯಾವ ನಂಬರ್ದು, ಇಷ್ಟು ನಂಬರ್ದು ಮೀಡಿಯನ್ ಕೊಡಪ್ಪ ಅಂತ ಹೇಳಿದ್ರೆ ಅದು ಮೀಡಿಯನು ಕೊಡುತ್ತೆ. ಸೊ ಆವ್ರೇಜು ಕೊಡುತ್ತೆ, ಮೀಡಿಯನು ಕೊಡುತ್ತೆ. ಅದು ಆವ್ರೇಜ್ ಅಂದರೆ ನಿಮಗೆ ತುಂಬ ಸಲ ಮೀನ್ ಅಂತ ಹೇಳ್ತೀವಿ ಆವ್ರೇಜ್ನ. ಸೊ ಮೀನು ಕೊಡುತ್ತೆ, ಮೀಡಿಯನು ಕೊಡುತ್ತೆ. ಸೊ ಯೂಶಲಿ ಆವ್ರೇಜ್ ಇದನ್ನ ಇನ್ನೊಂದು ಇದರಲ್ಲಿ ಏನು ಮಾಡ್ಬೋದು ಅಂದರೆ, ನೋಡಿ ಈಗ ಆವ್ರೇಜ್ ಕಂಡುಹಿಡಿಯೋಕ್ಕಂದ್ರೆ ಇದು ಎಷ್ಟು ಐಟಮ್ ಇದೆ ನೋಡಿ. ಈಗ ಎಷ್ಟು ಇದೆ ಅಂತ ಕೌಂಟ್ ಮಾಡಬೇಕಿಲ್ಲಿ, ಇಷ್ಟರಲ್ಲಿ ಕೌಂಟ್ ಮಾಡಬೇಕು. ಸೊ ಕೌಂಟ್ ಫಂಕ್ಷನ್ ನಿಮಗೆ ತುಂಬ ಕೆಲಸ ಬರುತ್ತೆ. ಇಸ್ ಈಕ್ವಲ್ ಟು COUNT ಕೌಂಟ್ ಬಂತು. ಟ್ಯಾಬ್ ಹೊಡೀರಿ, ಸೆಲೆಕ್ಟ್ ಮಾಡಿ, ಇದು ಬ್ರಾಕೆಟ್ ಕ್ಲೋಸ್ ಮಾಡಿ 15 ಅಂತ ಬಂತು. ಈಗ ಆವ್ರೇಜ್ ಬೇಕು ಅಂದರೆ ಇಸ್ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ ಕೌಂಟ್. ನಿಮಗೆ ಆವ್ರೇಜ್ ನೋಡಿ 40.2667. ಸೊ ಒಂದೇ ಇದ್ರಲ್ಲಿ ಮಾಡ್ಬೋದು, ಇಲ್ಲ 2 ಸ್ಟೆಪ್ಪಲ್ಲಿ ಮಾಡ್ಬೋದು. ನೀವು ಫುಲ್ ಟೋಟಲ್ ಕಂಡು ಹಿಡ್ಕೊಂಡು ಆಮೇಲೆ ನೀವು ಡಿವೈಡ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಈಗ ನೋಡಿ, ಇಲ್ಲಿ ಇದ್ರದ್ದು ಆವ್ರೇಜ್ ತೆಗಿಬೇಕು ನೀವು. ಓಕೆ, ಸೊ ಅದೇ ಥರ ಬರ್ಕೊಳ್ಳೋಣ. ಇಲ್ಲಿ ಈಸ್ ಈಕ್ವಲ್ ಟು ಆವ್ರೇಜ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಾಕೆಟ್ ಕ್ಲೋಸ್ ಮಾಡಿ 41 ಬರುತ್ತೆ. ಓಕೆ, 41 ಬರುತ್ತೆ ಆವ್ರೇಜು. ಇದನ್ನ ಇನ್ನೊಂದು ಸ್ಟೆಪ್ಪಲ್ಲಿ ಹೆಂಗೆ ಮಾಡೋದು ಅಂದರೆ, ಇಲ್ಲಿ ನೋಡಿ ನಮಗೆ ಕೌಂಟ್ ಐಟಮ್ಸ್ ಅಂತಿದೆ. ಓಕೆ, ಇದು ಕೌಂಟ್ ಐಟಮ್ಸ್. ಈಗ ಇದರೊಳಗೆ 15 ಇತ್ತು, ಇದರೊಳಗೆ ಆಲ್ 15 ಇತ್ತು, ಯಾವುದು ಸ್ಪೇಸ್ ಇರಲಿಲ್ಲ. ಇಲ್ಲಾದರೆ ಸ್ಪೇಸ್ ಇದೆ. ಸೊ ಸ್ಪೇಸ್ನ ತೆಗ್ದು ಕೌಂಟ್ ಮಾಡಬೇಕು ಅಂದರೆ ನಾವು COUNTA ಇದನ್ನ ಯೂಸ್ ಮಾಡ್ತೀವಿ. ಇದು ಬರೇ ಯಾವುದು ಎಂಟಿ ಇಲ್ಲ ಅದು ಮಾತ್ರ ಕೌಂಟ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾನು ಟ್ಯಾಬ್ ಹೊಡಿತು ಅಂದರೆ ಇಲ್ಲಿ ಕೌಂಟ್ ತಗೊಳ್ತು ಅಂದರೆ ಎಷ್ಟು ಫಿಲ್ ಆಗಿದೆ, ಬರೇ 9 ಸೆಲ್ ಮಾತ್ರ ಫಿಲ್ ಆಗಿದೆ ನೋಡಿ. 1 2 3 4 5 6 7 8 9 ಸೆಲ್ ಮಾತ್ರ ತೋರಿಸ್ತಾ ಐತೆ. ಈಗ ಆವ್ರೇಜ್ ತೆಗಿಬೇಕು ಅಂದರೆ ನಾವು ಆಲ್ರೆಡಿ ಇಂಡಿವಿಜುವಲ್ ಐಟಮ್ದು ಆ್ಯಡ್ ಮಾಡಿದ್ದೀವಿ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಈ ಇಂಡಿವಿಜುವಲ್ ಐಟಮ್ದು ಆ್ಯಡ್ ಮಾಡಿದ್ದೀವಿ. ಸೊ ಆವ್ರೇಜ್ ನೋಡೋಣ ಎಷ್ಟು ಬರುತ್ತೆ. ಇಸ್ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ 9. ಸಿಂಪಲ್. ಓಕೆ, ಸೊ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಂತ ಒಂದು ಫಂಕ್ಷನ್ ಇದೆ. ಈಗ ನೀವು ಇಷ್ಟರಲ್ಲಿ ಮ್ಯಾಕ್ಸಿಮಮ್ ಯಾವುದು ಅಂತ ನೀವು ತೆಗಿಬೇಕು. ಇಸ್ ಈಕ್ವಲ್ ಟು MAX ಅಂತ ಹೊಡೀರಿ, ಟ್ಯಾಬ್ ನಂಬರ್ ತಗೊಳ್ಳಿ ನೋಡಿ, 89 ಹೈಯೆಸ್ಟ್ ಕೊಡುತ್ತೆ. ಸರ್ ಏನು 89 2 ಸತಿ ಇದ್ರೆ ಅದು ಒಂದೇ ಸತಿ ಡಿಸ್ಪ್ಲೇ ಆಗೋದು. ಈಗ ಅದೇ ಥರ ಮ್ಯಾಕ್ಸಿಮಮ್ ಆಯಿತು. ಈಗ ನಮಗೆ ಮಿನಿಮಮ್ ಬೇಕು. ಇಸ್ ಈಕ್ವಲ್ ಟು MIN minimum of these numbers 11. So 11 is the minimum, 89 is the maximum. For example, ಈ ಡೇಟಾಗೆ ಮಾಡ್ಬೇಕಂದ್ರೆ is equal to MAX ನೋಡಿ, ಅದರೊಳಗೆ 76 ಮಿನಿಮಮ್. ಅದು ಬ್ಲಾಂಕ್ಸ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಸೊ ಮಿನಿಮಮ್ 16, ಮ್ಯಾಕ್ಸಿಮಮ್ 76. ಈ ರೀತಿ ಅದು ಎಕ್ಸೆಲ್ ಅಲ್ಲಿ ತಗೊಂಡು ಅದು ಕೌಂಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸಮ್ ಪ್ರಾಡಕ್ಟ್ ಅಂತ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಅದು ಸಮ್ ಪ್ರಾಡಕ್ಟ್ ಅಂತ ತುಂಬಾ ಇಂಪಾರ್ಟೆಂಟು. ಏನು ಸಮ್ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ, ನಿಮಗೆ 2 ಡೇಟಾ ಸೆಟ್ ಇದೆ ನೋಡಿ. ಇಲ್ಲೊಂದು ಡೇಟಾ ಸೆಟ್ ಇದೆ, ಇದನ್ನ ಹೈಲೈಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೊಂದು ಡೇಟಾ ಸೆಟ್ ಇದೆ.
ಓಕೆ, ಇಲ್ಲೊಂದು ಡೇಟಾ ಸೆಟ್ ಇದೆ, ಇಲ್ಲೊಂದು ಡೇಟಾ ಸೆಟ್ ಇದೆ, ಎರಡು ಡೇಟಾ ಸೆಟ್ ಸೇಮ್ ಇದೆ, ಅಂದರೆ ಸೇಮ್ ರೋಸು ಸೇಮ್ ಕಾಲಮ್ಸ್ ಇದೆ. ಎರಡರದು ಸಮ್ ಮಾಡಿ ಏನು ಹೇಳ್ತಾ ಇರೋದು ಅಂದರೆ ನೋಡಿ, ಇದನ್ನ ಇದನ್ನ ಈಸಿಯಾಗಿ ತೋರಿಸಿ. ಇಸ್ ಈಕ್ವಲ್ ಟು ದಿಸ್ ಇಂಟು ದಿಸ್ ಮಾಡಿ ಎಲ್ಲಾದ್ರದ್ದು ಪ್ರಾಡಕ್ಟ್ ಕೊಡು ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲಾದ್ರದ್ದು, ಫಾರ್ ಎಕ್ಸಾಂಪಲ್ ಇದ್ರದ್ದು ಇಸ್ ಈಕ್ವಲ್ ಟು ದಿಸ್ ಇಂಟು ದಿಸ್, ಅದೇ ಥರ ಹಿಂಗೆ ಹೇಳ್ಕೊಂಡು ಹೋಗ್ಬಿಟ್ರೆ ನೀವು ಕ್ಲೀನಾಗಿ ಮಾಡ್ಕೋಬೋದು. ಹಿಂಗಿದೆ ಈಗ 1 2 3 4 5 ಹೇಳ್ಕೊಂಬನ್ನಿ. ಒಂದಾಗಿದೆ, 2 3 4 5 ಎಲ್ಲ ಮಾಡಿ ಇದ್ರದ್ದು ಸಮ್ ಕೊಡಪ್ಪ ಅಂತ ಹೇಳ್ತೇನೆ ನೋಡಿ. 5 6 3 4 7 ಇಲ್ಲಿ ಕಾಣಿಸ್ತೈತೆ ನಿಮಗೆ, 5 6 3 4 7 ಅಂತ ಇದೆ ಇದ್ರ ಪೂರ್ತಿ ಸಮ್ಮು. ಇದು ನಾನು ಒಂದೇ ಸ್ಟೆಪ್ಪಲ್ಲಿ ಬೇಕು, ನಾನು ಇಷ್ಟು ಮಾಡೋದು ಬೇಕಾಗಿಲ್ಲ ಅಂದರೆ ಬನ್ನಿ. ಇಸ್ ಈಕ್ವಲ್ ಟು ಎಸ್ ಯು ಎಮ್ ಪಿ ಪ್ರಾಡಕ್ಟ್ ಅಂತ ಹೊಡೆದಾಗಿ ಟ್ಯಾಬ್ ಹೊಡೀರಿ. ಅರೇ 1 ಅಂತ ಕೇಳುತ್ತೆ, ಅರೇ 1 ಚೂಸ್ ಮಾಡಿ, ಕಾಮ ಹಾಕಿ. ನೆಕ್ಸ್ಟು ಅರೇ 2 ಕೇಳುತ್ತೆ, ಅರೇ 2 ಚೂಸ್ ಮಾಡಿ, ಕ್ಲೋಸ್ ಮಾಡಿ, ಎಂಟರ್ ಕೊಡಿ. ನೋಡಿ 5 6 3 4 7 ನೋಡಿ, ಇದನ್ನೆಲ್ಲ ಇದನ್ನ ಫಾರ್ ಎಕ್ಸಾಂಪಲ್ ಎಸ್ ಯು ಎಮ್ ಇಸ್ ಈಕ್ವಲ್ ಟು ಎಸ್ ಯು ಎಮ್ ಈ ಥರನೂ ಮಾಡ್ಬೋದು. ಇದು ನೋಡಿ 5 6 3 4 7 5 6 3 4 7 ಸಮ್ ಪ್ರಾಡಕ್ಟ್ ಅಂದರೆ ಫಸ್ಟ್ ಪ್ರಾಡಕ್ಟ್ ಮಾಡುತ್ತೆ, 15 ಇಂಟು 84 ಮಾಡುತ್ತೆ. ಆಮೇಲೆ ಆ ವ್ಯಾಲ್ಯೂನ ಅದೇ ಥರ ಎಲ್ಲ ವ್ಯಾಲ್ಯೂಸ್ನು ಮಾಡಿ ಅದು ಒಂದು ಅದರದ್ದು ಟೋಟಲ್ ಸಮ್ ಕೊಡುತ್ತೆ. ಅದನ್ನ ಸಮ್ ಪ್ರಾಡಕ್ಟ್ ಅಂತ ಯೂಸ್ ಮಾಡ್ತೀವಿ. ಏನು ಎಲ್ಲನ ಯೂಸ್ ಮಾಡ್ತೀವ ಇದನ್ನ ಅಂತ ಹೇಳಿದ್ರೆ, ಯೂಸ್ ಮಾಡ್ತೀವಿ, ತುಂಬ ಕಡೆ ಯೂಸ್ ಮಾಡ್ತೀವಿ. ಬಟ್ ಅಷ್ಟೊಂದು ಇದಾಗಿ ನೀವು ಗೊತ್ತಿರಲ್ಲ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಈಗ ಅದೇ ಥರ ನೆಕ್ಸ್ಟ್ ಸಮ್ ಸ್ಕ್ವಯರ್ ಅಂತ ಹೇಳ್ತೀವಿ. ಏನು ಸಮ್ ಸ್ಕ್ವಯರ್ ಅಂದರೆ ಇಸ್ ಈಕ್ವಲ್ ಟು ಎಸ್ ಯು ಎಮ್ ಸ್ಕ್ವಯರ್ ನಂಬರ್. ಇದನ್ನ ತಗೊಂಡ ಹಿಂಗೆ ಮಾಡಿ ಎಂಟರ್ ಕೊಟ್ರೆ ಇದೇನು ಮಾಡ್ತೈತೆ, ಈ ನಂಬರ್ದು ಸ್ಕ್ವಯರ್ ಮಾಡಿ, ಸ್ಕ್ವಯರ್ ಈಗ 15 ಇಂಟು 15 ತೋರಿಸ್ತೀನಿ ತಡಿ ನಿಮಗೆ. ಇಸ್ ಈಕ್ವಲ್ ಟು ದಿಸ್ ಇಂಟು ದಿಸ್. ಅದೇ ಥರ ಓಕೆ, ಇಷ್ಟು ಮಾಡಿ ಅದು ಸಮ್ ಕೊಡಬೇಕು. ಇದ್ರದ್ದು ಸಮ್ ನೋಡಿ ಎಷ್ಟು ಬರುತ್ತೆ, ಎಸ್ ಯು ಎಮ್ ಇಸ್ ಈಕ್ವಲ್ ಟು ಎಸ್ ಯು ಎಮ್. ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ನೋಡಿ ಎಷ್ಟು ಬರುತ್ತೆ, 69940 69940. ಏನು ಮಾಡ್ತೈತೆ, ಇದು 15 ಸ್ಕ್ವೇರು, ಇದು 62 ಸ್ಕ್ವೇರ್, ಇದು 43 ಸ್ಕ್ವೇರು, 52 ಸ್ಕ್ವೇರು, 54 ಸ್ಕ್ವೇರು, 94 ಸ್ಕ್ವೇರು, ಇದು 96 ಸ್ಕ್ವೇರು, 84 ಸ್ಕ್ವೇರು, 15 ಸ್ಕ್ವೇರು, 87 ಸ್ಕ್ವೇರ್, 69, 95, 60, 35, 83 ಈ ಥರ ಮಾಡಿ ಎಲ್ಲದನ್ನು ಸಮ್ ಮಾಡಿದ್ರೆ 69940 ಬರುತ್ತೆ. ಅದನ್ನೇ ನಾವು ಸಮ್ ಸ್ಕ್ವೇರಲ್ಲಿ 69940 ಮಾಡ್ತೀವಿ. ಓಕೆ, ಆಮೇಲೆ ಈಗ ನೆಕ್ಸ್ಟ್ ಸೊ ಆಲ್ರೆಡಿ ಎಲ್ಲ ಅರ್ಥ ಆಯ್ತು ಅನ್ಸುತ್ತೆ. ನಾನು ಒಂದು ಆರ್ಡರಲ್ಲಿ ಟೀಚ್ ಮಾಡ್ಕೊಂಬಂದಿದ್ದೀನಿ ನಿಮ್ಮ ಫಾರ್ಮುಲಾಸು, ತುಂಬ ಇಂಪಾರ್ಟೆಂಟ್ ಫಾರ್ಮುಲಾಸು ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ನಾವು ಯೂಸ್ ಮಾಡೋದು. ಕೌಂಟ್ ಬ್ಲ್ಯಾಂಕ್ಸ್ ಅಂತ ಇದೆ. ಈಗ ನನಗೆ ಬರೀ ಬ್ಲ್ಯಾಂಕ್ ಮಾತ್ರ ಬೇಕು, ನನಗೆ ಇದು ಬೇಡ, ಅಲ್ಲಿ ಅದೇನೋ ವ್ಯಾಲ್ಯೂ ಇದ್ರೆ ಅದು ಬೇಡ. ಇಸ್ ಈಕ್ವಲ್ ಟು COUNT, ಇಲ್ಲಿ ನೋಡಿ ಬ್ಲ್ಯಾಂಕ್ ಅಂತಿದೆ, ರೇಂಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿರಿ. ನೋಡಿ 6 ಇರುತ್ತೆ. ಸೊ 6 ಬ್ಲ್ಯಾಂಕ್ಸ್ ಇದೆ, 1 2 3 4 5 6. ಸೊ 6 ಬ್ಲ್ಯಾಂಕ್ಸ್ ಇದೆ. ಓಕೆ, ಅದೇ ಇದರಲ್ಲಿ ನಾವೀಗ ಕೌಂಟ್ ಇಫ್ ಅಂದ್ಬಿಟ್ಟು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಏನಿದು ಕೌಂಟ್ ಇಫ್ ಅಪ್ಪ ಅಂದರೆ, ಈಗ ನೋಡಿ ನನಗೆ ಇಸ್ ಈಕ್ವಲ್ ಟು ಇಲ್ಲೊಂದು ನಂಬರ್ ಇದೆ, ಇಲ್ಲಿ ನಾನು ನೋಡಬೇಕು 30ಕ್ಕಿಂತ ಜಾಸ್ತಿ ಅಲ್ಲ 30ಕ್ಕಿಂತ ಕಮ್ಮಿ ಎಷ್ಟಿದೆ ಅಂತ ನಾನು ಕಂಡುಹಿಡಿಬೇಕು. ಓಕೆ, 30ಕ್ಕಿಂತ ಕಮ್ಮಿ ಎಷ್ಟಿದೆ ಅಂದರೆ ಕೌಂಟ್ ಇಫ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಇಸ್ ಈಕ್ವಲ್ ಟು COUNT ಕೌಂಟ್ IF ಅಂತ ಹೊಡಿತೀನಿ. ರೇಂಜ್ ಕೇಳುತ್ತೆ, ಇದು ರೇಂಜ್ ಕೇಳುತ್ತೆ, ಕಾಮ ಏನಪ್ಪ ಬ್ರಾಕೆಟಲ್ಲಿ ಕೊಡ್ಬೇಕು ಯಾವತ್ತು, ಒಂದು ಡಬಲ್ ಕೋಟ್ಸ್ನ ಓಪನ್ ಮಾಡಿ, ಲೆಸ್ ದ್ಯಾನ್ ಸಿಂಬಲ್ನ ಹಾಕೊಳ್ಳಿ, ಲೆಸ್ ದ್ಯಾನ್ 30 ಬ್ರಾಕೆಟ್ನ ಕ್ಲೋಸ್ ಮಾಡಿ, ಕೋಟ್ಸ್ನ ಕ್ಲೋಸ್ ಮಾಡಿ, 8 ಇದೆ. ಓಕೆ, ಸೊ ನೋಡಿ ಲೆಸ್ ದ್ಯಾನ್ 30, 1 2 3 4 5 6 7 8. ಈಗ ಅದೇ ಥರ ಗ್ರೇಟರ್ ದ್ಯಾನ್ 40 ಬೇಕು ಅಂದರೆ, ಗ್ರೇಟರ್ ದ್ಯಾನ್ 40 ಬೇಕಾದಾಗ ಇಲ್ಲಿ ಫಾರ್ಮುಲಾಗೆ ಬಂದು ಇಲ್ಲಿ ಲೆಸ್ ದ್ಯಾನ್ ಕೊಟ್ಟಿರಲ್ಲ, ಇಲ್ಲಿ ಗ್ರೇಟರ್ ದ್ಯಾನ್ ಕೊಡಿ. ಗ್ರೇಟರ್ ದ್ಯಾನ್ 30 7 ಐಟಮ್ಸ್ ಇದೆ ಅಂತೈತೆ. ಸೊ 1 2 3 4 5 6 7. ಓಕೆ,
ಈ ರೀತಿಯಲ್ಲಿ ನಾವು ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದು ಒಂದು ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿರೋದು. ಇನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೇರಿಯಸ್ ಡಿಫ್ರೆಂಟ್ ಫಾರ್ಮುಲಾಸ್. ಅದೇ ಥರ ನಾನು ಈ ಎಕ್ಸೆಲ್ ಶೀಟ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನನ್ನ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.